IPL 2025 ಮೆಗಾ ಆಕ್ಷನಲ್ಲಿ ಶಾರ್ಟ್ ಲಿಸ್ಟ್ ಆಗಿರೋ ಟಾಪ್ 5 ವಿಕೆಟ್ ಕೀಪರ್ಸ್ ಯಾರು ಅಂತ ನೋಡೋಣ. ಅವರ ಬೇಸ್ ಪ್ರೈಸ್ ಏನು, ಯಾವ ಟೀಮ್ ಟಾರ್ಗೆಟ್ ಮಾಡುತ್ತೆ ಅಂತ ನೋಡೋಣ, ಅವರು ಎಷ್ಟಕ್ಕೆ ಸೇಲ್ ಆಗ್ತಾರೆ ಅಂತ ಪ್ರೆಡಿಕ್ಟ್ ಮಾಡೋಣ. ಸೊ ಸ್ಕಿಪ್ ಮಾಡ್ದಂಗೆ ವಿಡಿಯೋ ಫುಲ್ಲು ನೋಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ನಂಬರ್ 5 ಇಶಾನ್ ಕಿಶನ್ ಆ್ಯಸ್ ಎ ಇಂಡಿಯನ್ ವಿಕೆಟ್ ಕೀಪರ್ ಓಪನರ್ ಆಗಿರೋದ್ರಿಂದ ಲೆಫ್ಟ್ ಹ್ಯಾಂಡರ್ ಬ್ಯಾಟರ್ ಬೇರೆ ಈ ಆಕ್ಷನಲ್ಲಿ ಒಳ್ಳೆ ಸದ್ದು ಮಾಡ್ತಾರೆ. ಬಟ್ ಲಾಸ್ಟ್ ಇಯರ್ ಫಾರ್ಮಲ್ಲಿ ಇಲ್ಲದೆ ಇರೋ ಕಾರಣ ಅವ್ರಿಗೆ 14, 11, 18 ಕೋಟಿಲಿ ರಿಟೈನ್ ಮಾಡ್ಕೊಳ್ಳೋಕ್ಕಾಗದೇ ಇರೋದ್ರಿಂದ MI ರಿಲೀಸ್ ಮಾಡಬೇಕಾಯಿತು. ಇವರು ಫಿಟ್ ಆಗಿದ್ರು ಡೊಮೆಸ್ಟಿಕ್ ಕ್ರಿಕೆಟ್ ಆಡಿಲ್ಲ ಅಂತ BCCI ಕೂಡ ಕಾಂಟ್ರಾಕ್ಟಿಂದ ಕೈ ಬಿಡ್ತು. ಇಶಾನ್ ಕಿಶನ್ ಬೇಸ್ ಪ್ರೈಸು 2 ಕೋಟಿ. ಇವರು ಸೆಟ್ 5ಅಲ್ಲಿ ಕಾಣಿಸ್ಕೊತಾರೆ ಆಕ್ಷನ್ ಟೇಬಲ್ ಮೇಲೆ. ಯಾವ ಟೀಮೆಲ್ಲ ಟಾರ್ಗೆಟ್ ಮಾಡ್ಬೋದು ಅಂದರೆ GTಗೆ ವಿಕೆಟ್ ಕೀಪರ್ ಹಾಗೂ ಓಪನರ್ ಬೇಕಾಗಿರೋದ್ರಿಂದ ಇವರು ಟಾರ್ಗೆಟ್ ಮಾಡ್ತಾರೆ. ಸೊ GTಗೆ ಏನಾದರೂ ಸಿಕ್ಕಿದ್ರೆ ಗಿಲ್ ಮತ್ತು ಇಶಾನ್ ಕಿಶನ್ ಓಪನ್ ಮಾಡ್ತಾರೆ GT ಪರವಾಗಿ ಇನ್ನಿಂಗ್ಸ್ನ. ಇನ್ನು KKR ಕೂಡ ಟಾರ್ಗೆಟ್ ಮಾಡ್ತಾರೆ, ಯಾಕಂದರೆ ಅವ್ರಿಗೂ ಕೂಡ ಇಂಡಿಯನ್ ವಿಕೆಟ್ ಕೀಪರ್ ಆಗಿನೇ ಓಪನರ್ ಬೇಕಾಗಿರೋದ್ರಿಂದ KKR ಕೂಡ ಟಾರ್ಗೆಟ್ ಮಾಡ್ತಾರೆ. MI ಕೂಡ ಇವ್ರನ್ನ ಬೈಬ್ಯಾಕ್ ಮಾಡೋ ಎಲ್ಲ ಸಾಧ್ಯತೆಯೂ ಇದೆ. ಇನ್ನು ನಮ್ಮ RCBಗೂ ಕೂಡ ಇಂಡಿಯನ್ ವಿಕೆಟ್ ಕೀಪರ್ ಲೆಫ್ಟ್ ಹ್ಯಾಂಡೆಡ್ ಓಪನರ್ ಬ್ಯಾಟ್ಸ್ಮನ್ ಬೇಕಾಗಿರೋದ್ರಿಂದ RCB ಕೂಡ ಇಶಾನ್ ಕಿಶನ್ ಅವ್ರನ್ನ ಟಾರ್ಗೆಟ್ ಮಾಡುತ್ತೆ. ನಂಬರ್ 4 ಫಿಲ್ ಸಾಲ್ಟ್. ಈ ಬಾರಿ ಮೆಗಾ ಆಕ್ಷನಲ್ಲಿ ಸೌಂಡ್ ಮಾಡುವಂಥ ಮಾಡುವಂಥ ಫಾರಿನರಲ್ಲಿ ಇವರು ಕೂಡ ಒಬ್ಬರು, ಯಾಕಂದರೆ ಇವ್ರ ರೀಸೆಂಟ್ ಫಾರ್ಮ್ ಅಷ್ಟು ಸಖತ್ತಾಗಿದೆ. ಮೇಯ್ನ್ಲಿ ಲಾಸ್ಟ್ ಇಯರ್ KKR ಪರವಾಗಿ ಒಳ್ಳೊಳ್ಳೆ ಇನ್ನಿಂಗ್ಸ್ ಆಡಿದ್ದಾರೆ. KKR ಚಾಂಪಿಯನ್ಸ್ ಆಗೋಕ್ಕೆ ಇವರ ಪಾತ್ರ ಕೂಡ ಇದೆ. ಇವರ ಬೇಸ್ ಪ್ರೈಸ್ ಬಂದು 2 ಕೋಟಿ. ಇವರು ಸೆಟ್ 5ಅಲ್ಲಿ ಕಾಣಿಸ್ಕೊತಾರೆ ಆಕ್ಷನ್ ಟೇಬಲ್ ಮೇಲೆ. ಈ ಇಂಗ್ಲೀಷ್ ಪ್ಲೇಯರ್ನ KKR ಬೈಬ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಯಾಕಂದರೆ ನರೈನ್ ಮತ್ತು ಇವರ ಓಪನಿಂಗ್ ಪೇರು ಸಕ್ಸಸ್ ಕೊಟ್ಟಿತ್ತು ಟೀಮ್ಗೆ. DC ಕೂಡ ಟಾರ್ಗೆಟ್ ಮಾಡ್ತಾರೆ. ಒಂದು ವೇಳೆ JFM ಮಿಸ್ ಆದರೆ, ಅಂದರೆ ಜೇಕ್ ಫ್ರೇಜರ್ ಮೆಗ್ಗರ್ಗ್ ಮಿಸ್ ಆದರೆ ಸಾಲ್ಟ್ ಅವ್ರನ್ನ DC ಟಾರ್ಗೆಟ್ ಮಾಡ್ತಾರೆ. ಯಾಕಂದರೆ 2023 IPLನಲ್ಲಿ ಸಾಲ್ಟು DCಲಿ ಇದ್ದಾಗ ಒಳ್ಳೊಳ್ಳೆ ಇನ್ನಿಂಗ್ಸ್ ಆಡ್ಕೊಟ್ಟಿದ್ರು ಅಲ್ಲಿ. ಈವನ್ GT ಹಾಗೂ RCB ಕೂಡ ಟಾರ್ಗೆಟ್ ಮಾಡ್ತಾರೆ. ಹಾಗೆಯೇ CSK ಟಾರ್ಗೆಟ್ ಮಾಡಿದ್ರು ಆಶ್ಚರ್ಯ ಇಲ್ಲ ಡೆವನ್ ಕಾನ್ವೆ ಅವ್ರ ಬದಲಿಗೆ. ಇನ್ನು ನಂಬರ್ 3 ನಮ್ಮ ಕನ್ನಡಿಗ KL ರಾಹುಲ್ ಅವರು, ನಮ್ಮ ಇಂಡಿಯಾದ ಸ್ಟಾರ್ ಪ್ಲೇಯರ್. ಹಾಗೆಯೇ ನಮ್ಮ ಕನ್ನಡಿಗ KL ರಾಹುಲ್ ಎಸ್ಪೆಷಲಿ ಇನ್ IPL ಒನ್ ಆಫ್ ದ ಬೆಸ್ಟ್ ಪ್ಲೇಯರು. IPL ಚರಿತ್ರೆಯಲ್ಲಿ 600+ ರನ್ಸು 4 ಸೀಸನಲ್ಲಿ ಹೊಡೆದಿರೋ ಮೊದಲ ಪ್ಲೇಯರು ನಮ್ಮ KL ರಾಹುಲ್. ರೀಸೆಂಟಾಗಿ ಅವ್ರ ಫಾರ್ಮು ಚೆನ್ನಾಗಿ ಇಲ್ಲದೆ ಇರ್ಬೋದು, ಬಟ್ ಅವರು ಒಳ್ಳೆ ಡಿಸ್ಟ್ರಕ್ಟಿವ್ ಓಪನರ್ ಅಂತ ಎಲ್ಲ ಫ್ರ್ಯಾಂಚೈಸಿಗೂ ಗೊತ್ತು. ಟೀಮ್ ಪ್ಲೇಯರ್ಸ್ ಎಲ್ಲ ಸ್ಟ್ರಗಲ್ ಮಾಡ್ತಿದ್ರು, ಇವರು ಬಂದು ಆರಾಮಾಗಿ ಬ್ಯಾಟಿಂಗ್ ಆಡೋ ಎಬಿಲಿಟಿ ಇರೋರು. ಅವ್ರ ರೀಸೆಂಟ್ ಫಾರ್ಮ್ ಚೆನ್ನಾಗಿಲ್ಲ ಅಂದರೂ ಅವ್ರ ಎಬಿಲಿಟಿ ಏನು ಅಂತ ಎಲ್ಲ ಫ್ರ್ಯಾಂಚೈಸಿಗೂ ಗೊತ್ತಿರೋದ್ರಿಂದ ಅವರು 15ರಿಂದ 18 ಕೋಟಿ ಅಥವಾ 18 ಕೋಟಿಗೂ ಹೆಚ್ಚಾಗಿ ಹೋಗೋ ಎಲ್ಲ ಸಾಧ್ಯತೆಯೂ ಇದೆ. KL ರಾಹುಲ್ ಯಾವತ್ತಿದ್ರೂ ಅವರು ಕಂಪ್ಲೀಟ್ ಪ್ಯಾಕೇಜೇನೆ RCB ಟಾರ್ಗೆಟ್ ಮಾಡಲೇಬೇಕು. ಎಂತಕ್ಕಂದರೆ ನಮ್ಮ ಟೀಮ್ಗೆ ಕ್ಯಾಪ್ಟನ್, ಕೀಪರ್, ಓಪನರ್ ಬೇಕು. ಹಾಗೆಯೇ KL ರಾಹುಲ್ ಅವರು ಯಾವ ಆರ್ಡರಲ್ಲಿ ಬೇಕಾದ್ರೂ ಫಿಟ್ ಆಗೋ ಎಲ್ಲ ಎಬಿಲಿಟಿ ಇರೋರು. ಹಾಗೆಯೇ RCB ಫ್ಯಾನ್ಸ್ ಆಫ್ ಎಕೋದಲ್ಲಿ ಕೇಳಿದ್ದಾರೆ, ಯಾವ RCBಯನ್ನು ನೀವು ಮತ್ತೆ RCBಲಿ ನೋಡೋಕೆ ಇಷ್ಟಪಡ್ತೀರಾ ಅಂತ. ಅದರಲ್ಲಿ KL ರಾಹುಲ್ ಅವ್ರ ಹೆಸರು ಇರೋದ್ರಿಂದ ನಮ್ಮ ಹುಡುಗರೆಲ್ಲ ಪಕ್ಕ KL ರಾಹುಲ್ ಅವ್ರಿಗೆ ವೋಟ್ ಮಾಡಿರ್ತಾರೆ. ಸೊ ಇದ್ರ ಮೇಲಾದರೂ ನೀವು ಪರ್ಚೇಸ್ ಮಾಡಲೇಬೇಕು ನಮ್ಮ RCBಗೆ KL ರಾಹುಲ್ ಅವ್ರನ್ನ. ಇನ್ನು CSK ಕೂಡ ಟಾರ್ಗೆಟ್ ಮಾಡ್ಬೋದು ಧೋನಿ ಅವ್ರಿಗೆ ಬ್ಯಾಕಪ್ ಆಗಿ. ಇನ್ನು PBKS KKR ಕೂಡ ಕ್ಯಾಪ್ಟನ್ನ ಹುಡುಕ್ತಿದ್ದಾರೆ. ಸೊ ಇವರು ಕೂಡ ಟಾರ್ಗೆಟ್ ಮಾಡ್ತಾರೆ. ಒಳ್ಳೆ ಪೈಪೋಟಿ ಇರುತ್ತೆ ಫ್ರ್ಯಾಂಚೈಸಿಗಳ ಮಧ್ಯೆ ಇವ್ರನ್ನ ಪರ್ಚೇಸ್ ಮಾಡೋಕ್ಕೆ. ಇನ್ನು ನಂಬರ್ 2 ಜಾಸ್ ದಿ ಬಾಸ್. RR ಅವರು ರಿಲೀಸ್ ಮಾಡಿರೋದ್ರಿಂದ ಈ ಇಂಗ್ಲೆಂಡ್ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟರ್ ಮೇಲೆ ಎಲ್ಲ ಫ್ರ್ಯಾಂಚೈಸಿಗಳ ಕಣ್ಣು ಬಿದ್ದಿರುತ್ತೆ. ಎಂತಕ್ಕಂದರೆ ಜಾಸ್ ಬಟ್ಲರ್ ವಿಕೆಟ್ ಕೀಪರ್ ಮಾತ್ರ ಅಲ್ಲ, ಒಳ್ಳೆ ಡಿಸ್ಟ್ರಕ್ಟಿವ್ ಬ್ಯಾಟರ್ ಅಲ್ಲದೆ ಒಂದು ಇಂಟರ್ನ್ಯಾಷನಲ್ ಟೀಮ್ನ ಕ್ಯಾಪ್ಟನ್ ಆಗಿರೋದು ಕೂಡ ಒಳ್ಳೆ ಅಡ್ವಾಂಟೇಜ್ ಇವ್ರಿಗೆ. ಒಳ್ಳೆ ಎಕ್ಸ್ಪೀರಿಯೆನ್ಸು, ಒಳ್ಳೆ ಗೇಮ್ ಪ್ಲೇ ಇರೋ ಬ್ಯಾಟರು. ಇದಕ್ಕೆ ಎಕ್ಸಾಂಪಲ್ ಆಗಿ 2024 IPLಲ್ಲಿ KKR ಮೇಲೆ ಸಿಂಗಲ್ ಹ್ಯಾಂಡೆಡ್ಲಿ ಸೋಲೋ ಮ್ಯಾಚ್ನ ಗೆಲ್ಸ್ಕೊಟ್ಟಿದ್ರು. RR ಬ್ರ್ಯಾಂಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗೋದಕ್ಕೆ, ಅಂದರೆ ಜಾಸ್ತಿ ಆಗೋದಕ್ಕೆ ಇವರು ಕಾಂಟ್ರಿಬ್ಯೂಷನ್ ಕೂಡ ತುಂಬಾ ಇದೆ. ಇವರು ಬೇಸ್ ಪ್ರೈಸ್ ಬಂದು 2 ಕೋಟಿ. ಮಾರ್ಕ್ಯೂ ಲಿಸ್ಟಲ್ಲಿ ಸೆಟ್ 1ಅಲ್ಲೇ ಬರ್ತಾರೆ. ಸೊ ಬಟ್ಲರು 12 ಕೋಟಿಯಿಂದ 15 ಕೋಟಿಲಿ ಆರಾಮಾಗಿ ಸೇಲ್ ಆಗ್ತಾರೆ. ಇನ್ನೂ ಜಾಸ್ತಿಗೆ ಹೋಗ್ಬೋದು. ಯಾವ ಟೀಮ್ ಕ್ಯಾಪ್ಟನ್ ಮತ್ತು ಡಿಸ್ಟ್ರಕ್ಟಿವ್ ಓಪನರ್ನ ಹುಡುಕ್ತಿದ್ದಾರೋ ಆ ಟೀಮ್ ಖಂಡಿತ ಟಾರ್ಗೆಟ್ ಮಾಡ್ತಾರೆ. ಎಸ್ಪೆಷಲಿ KKR ಅವ್ರಿಗೆ ವಿಕೆಟ್ ಕೀಪರ್, ಓಪನರ್, ಕ್ಯಾಪ್ಟನ್ ಬೇಕಿರೋದ್ರಿಂದ ಇವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಜಾಸ್ ಬಟ್ಲರ್ ಈಡನ್ ಗಾರ್ಡನ್ಸ್ನಲ್ಲಿ ಒಳ್ಳೆ ರೆಕಾರ್ಡ್ಸ್ ಕೂಡ ಹೊಂದಿದ್ದಾರೆ. ಸೊ ಖಂಡಿತ ಅವ್ರು ಮಿಸ್ ಮಾಡ್ಕೊಳ್ಳೋದಿಲ್ಲ ಜಾಸ್ ಬಟ್ಲರ್ನ. ಹಾಗೆಯೇ DC RCB ಕೂಡ ಟಾರ್ಗೆಟ್ ಮಾಡ್ತಾರೆ. RR ಬೈಬ್ಯಾಕ್ ಮಾಡ್ತಾರಾ ಅಂತ ಕಾದು ನೋಡಬೇಕು. ಸೊ ಇವರು ಹಾಟ್ ಪಿಕ್ ಆಗ್ತಾರೆ ಈ ಆಕ್ಷನಲ್ಲಿ. ಇನ್ನು ನಂಬರ್ 1 ರಿಷಬ್ ಪಂತ್. ಈ ಬಾರಿ ಆಕ್ಷನ್ನಲ್ಲಿ ಹೈಯೆಸ್ಟ್ ಬಿಡ್ ಹೋಗೋದು ಪಂತ್ ಅವ್ರಿಗೇನೆ. ಇನ್ಫ್ಯಾಕ್ಟ್ ಎಷ್ಟೋ ಜನ ಅನ್ಕೊತಿದ್ದಾರೆ ಈ ವರ್ಷದ ಎಕ್ಸ್ಪೆನ್ಸಿವ್ ಪ್ಲೇಯರ್ ಪಂತೇನೆ ಅಂತ. ಈ ವರ್ಷದಲ್ಲ, IPL ಹಿಸ್ಟ್ರಿಯಲ್ಲೇ ಎಕ್ಸ್ಪೆನ್ಸಿವ್ ಆಗೋ ಎಲ್ಲ ಸಾಧ್ಯತೆ ಇದೆ. ಇದು ಅವರು ಆಕ್ಷನ್ಗೆ ಬರ್ತಾ ಇರೋದು ಸೆಕೆಂಡ್ ಟೈಮು.
ಫಸ್ಟ್ ಟೈಮ್ ಬಂದಾಗ ಡೆಲ್ಲಿ ಡೇರ್ ಡೆವಿಲ್ಸ್ ಅವ್ರನ್ನ ಬೈ ಮಾಡಿತ್ತು, ನಂತರ ಪ್ರತಿ ವರ್ಷ ಅವರು ರಿಟೈನ್ ಮಾಡ್ಕೊತ ಹೋದರು. ಬಟ್ ಈ ಟೈಮ್ ಆಕ್ಷನ್ಗೆ ಬರುವಾಗ ಇವರು ಸೂಪರ್ ಸ್ಟಾರ್ ಆಗಿ ಬರ್ತಿದ್ದಾರೆ. ಇವ್ರ ಮೇಲೂ ಕೂಡ ಎಲ್ಲ ಫ್ರ್ಯಾಂಚೈಸಿಗಳು ಕಣ್ಣು ಇಟ್ಟಿದ್ದಾರೆ. ಎಂತಕ್ಕಂದರೆ ಅಷ್ಟು ಮಸ್ತಾಗಿ ಆಡಿರೋದು. ಇವ್ರ ಬೇಸ್ ಪ್ರೈಸ್ ಬಂದು 2 ಕೋಟಿ. ಮಾರ್ಕ್ಯೂ ಲಿಸ್ಟಲ್ಲಿ ಸೆಟ್ 1ಅಲ್ಲೇ ಕಾಣಿಸ್ಕೊತಾರೆ. ಬಟ್ ಸರ್ಪ್ರೈಸ್ ಅಂದರೆ ಪ್ಯೂರ್ ಬ್ಯಾಟ್ಸ್ಮನ್ ಅಂತ ಮಾತ್ರ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ವಿಕೆಟ್ ಕೀಪರ್ ಅಂತ ರಿಜಿಸ್ಟರ್ ಮಾಡಿಲ್ಲ. ವಿಕೆಟ್ ಕೀಪಿಂಗ್ ಮಾಡ್ತಾರೋ ಇಲ್ವೋ ಅಂತ ತಲೆಗೆ ಹುಳ ಬಿಟ್ಟಿದ್ದಾರೆ. ಮೋಸ್ಟ್ಲಿ ಫ್ರ್ಯಾಂಚೈಸಿಗಳು ಗೊತ್ತಿರುತ್ತೆ ಏನು ಮಾಡ್ತಾರೆ ಇಲ್ಲೋ ಅಂತ, ನೋಡಬೇಕು. ಆಕ್ಷನಲ್ಲಿ ಫಸ್ಟ್ ಟಾರ್ಗೆಟ್ ಮಾಡೋ ಟೀಮ್ ಅಂದರೆ PBKS. ಅವ್ರು ಅದೇ ಟೀಮ್ಗೆ ಹೋಗೋ ಎಲ್ಲ ಸಾಧ್ಯತೆ ಇದೆ ನನಗನ್ಸುತ್ತೆ. ಎಂತಕ್ಕಂದರೆ ಅವ್ರ ಹತ್ರ ಪರ್ಸ್ ಬ್ಯಾಲೆನ್ಸ್ ಸಿಕ್ಕಾಪಟ್ಟೆ ಇದೆ. ಹಾಗೆಯೇ ರಿಕ್ಕಿ ಪಾಂಟಿಂಗ್ ಅವರು ಕೂಡ ಡೆಲ್ಲಿಯಿಂದ PBKSಗೆ ಹೋಗಿರೋದ್ರಿಂದ ಅಲ್ಲಿಗೆ ಪಂತ್ನ ಎಷ್ಟೇ ಆದರೂ ಕರ್ಕೊತಾರೆ ಅಂತ ನನಗನ್ಸುತ್ತೆ. ನಮ್ಮ RCB ಕೂಡ ಟಾರ್ಗೆಟ್ ಮಾಡ್ತಾರೆ ಇವರಿಗೆ. ಈವನ್ CSK ಕೂಡ ಟಾರ್ಗೆಟ್ ಮಾಡ್ತಾರೆ. ಅವ್ರ ಓನರ್ ಹೇಳಿದ್ದಾರೆ ಆದಷ್ಟು ನಾವು ಟ್ರೈ ಮಾಡ್ತೀವಿ ಪಂತ್ನ ಬೈ ಮಾಡೋಕ್ಕೆ ಅಂತ. ಈವನ್ KKR ಕೂಡ ಟಾರ್ಗೆಟ್ ಮಾಡ್ತಾರೆ, ಬಿಕಾಸ್ ಅವರು ಕೂಡ ಕ್ಯಾಪ್ಟನ್ನ ಹುಡುಕ್ತಿದ್ದಾರೆ. ಸೊ ಪಂತ್ ಅಂತೂ ಈ IPL ಹಿಸ್ಟ್ರಿಯಲ್ಲಿ ಎಕ್ಸ್ಪೆನ್ಸಿವ್ ಪ್ಲೇಯರ್ ಆಗೋ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. RCB ಯಾವ ವಿಕೆಟ್ ಕೀಪರ್ ಕಮ್ ಬ್ಯಾಟರ್ನ ಪಿಕ್ ಮಾಡಬೇಕು ಅಥವಾ ಬೈ ಮಾಡಬೇಕು ಅಂತ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.